ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರುವ ಸಂಘರ್ಷದ ಪರಿಣಾಮ ಭಾರತದ ವ್ಯಾಪಾರ ವಹಿವಾಟು ಮೇಲೆ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಕರಾವಳಿಯಲ್ಲಿ ಗೋಡಂಬಿ ಉದ್ಯಮದ ಮೇಲೆ ಭಾರಿ ಪರಿಣಾಮ ಬೀರಿದೆ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗೋಡಂಬಿ ರಫ್ತಾಗೋದು ಕರಾವಳಿಯಿಂದ ಈ ಕೊಲ್ಲಿ ರಾಷ್ಟ್ರಗಳಿಗೆ. ಈ ಯುದ್ಧ ಭಾರಿ ಹೊಡೆತ ಕೊಟ್ಟಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಉದ್ಯಮಿಯಾದ ಪ್ರಕಾಶ್ ಕಲ್ಬಾವಿ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ಒಂದು ಯುದ್ಧ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನಮ್ಮ ಕರಾವಳಿಯ ಗೋಡಂಬಿ ಉದ್ಯಮದ ಮೇಲೆ? ಈಗ ತಮಗೆಲ್ಲ ಗೊತ್ತಿದ್ದಾಗೆ ಗೋಡಂಬಿ ಉದ್ಯಮ ಸ್ವಲ್ಪ ರಫ್ತು ಹಾಗೂ ಆಮದು ಎರಡೂ ಆಧಾರಿತ. ಸೊ ಆದ್ರಿಂದ ಯಾವುದೇ ಯುದ್ಧ ಒಂದು ಘೋಷಣೆಯಾಗಿ ಈಗ ನಾವು ಇವತ್ತು ಕೇವಲ ಒಂದು 3-4 ದಿವಸ ಮಾತ್ರ ನೋಡಿದ್ದೇವೆ ಯುದ್ಧದ್ದು. ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇನ್ ಸಪ್ಲೈ ಚೈನ್ ಡಿಸ್ರಪ್ಷನ್ ಅಂತ ನಾವು ಏನು ಹೇಳ್ತಾ ಇದ್ದೇವೆ ಅದು ಇವತ್ತಿಗೆ ಇಲ್ಲಿ ಹಲವಾರು ಉದ್ಯಮಸ್ಥರು ತಮ್ಮ ಎಕ್ಸ್ಪೋರ್ಟ್ಸ್ ಅನ್ನು ನಮ್ಮ ಮಿಡ್ಲ್ ಈಸ್ಟ್ಗೆ ಫೋಕಸ್ ಮಾಡಿ ಆ ಮಾರ್ಕೆಟ್ ಅನ್ನು ತುಂಬಾ ಡೆವಲಪ್ ಮಾಡಿಕೊಂಡಿದ್ದಾರೆ. ಅಂತ ಉದ್ಯಮದವರು ಅವರೆಲ್ಲ ಈಗ ಎಕ್ಸ್ಪೋರ್ಟ್ ಮಾಡಿ ಹಲವಾರು ಶಿಪ್ಮೆಂಟ್ಸ್ ಅದು ಅಲ್ಲಿ ತಲುಪಬೇಕಷ್ಟೇ. ಇನ್ನು ಹಲವಾರು ಶಿಪ್ಮೆಂಟ್ಸ್ ಅಲ್ಲಿ ತಲುಪಿದೆ, ಅದು ಟ್ರಾನ್ಸ್ಶಿಪ್ಮೆಂಟ್ ಪಾಯಿಂಟ್ನಲ್ಲಿದೆ, ಹಾಗೂ ಹಲವಾರು ಕಾಂಟ್ರಾಕ್ಟ್ಸ್ ಈಗ ಎಕ್ಸಿಕ್ಯೂಟ್ ಮಾಡುವ ಪರಿಸ್ಥಿತಿಯಲ್ಲಿದೆ. ಈ ಸಂದರ್ಭದಲ್ಲಿ ಅವರಿಗೆ ಆಲ್ರೆಡಿ ಎಲ್ಲ ಈಗ ಶಿಪ್ಪಿಂಗ್ ಲೈನ್ಸ್ನವರು ನೋಟಿಫೈ ಮಾಡಿದ್ದಾರೆ. ಸದ್ಯಕ್ಕೆ ನಾವು ಹಲವಾರು ಈ ಮಿಡ್ಲ್ ಈಸ್ಟ್ ಪೋರ್ಟ್ಸಿಗೆ ನಾವು ಸರ್ವಿಸ್ ಪ್ರೊವೈಡ್ ಮಾಡೋದಿಲ್ಲ ಅಂತಂದ್ರೆ ವಿಡ್ರಾ ಮಾಡಿದ್ದಾರೆ ಅವರ ಸರ್ವಿಸ್ ಅನ್ನು. ಇದು ಒಂದು ದೊಡ್ಡ ಆಘಾತ. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರದ್ದು ಏನು ಅವರು ಈಗ ಎಕ್ಸ್ಪೋರ್ಟ್ ಮಾಡಬೇಕು ಅದು ಒಂದೇ ಸರ್ತಿಗೆ ಅವರಿಗೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕೂಡಲೇ ಅದು ಫ್ಯಾಕ್ಟರಿಯೇ ಅವರು ಸ್ವಲ್ಪ ಸಮಯಕ್ಕೆ ಒಂದು ಟೆಂಪರರಿ ಆಗಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರ್ತದೆ. ಎರಡನೇದು ಏನಂತ ಹೇಳಿ ನಮ್ಮ ಆಮದು. ಈಗ ನಮ್ಮದು ಎಲ್ಲ ವೆಸ್ಟ್ ಆಫ್ರಿಕಾದಿಂದ ಬರುವಂತ ಸಮಯ ಈ ಟೈಮ್ನಲ್ಲಿ ಆದ್ರಿಂದ ಅದೆಲ್ಲವೂ ಈಗ ನಮಗೆ ಕೇಪ್ ಆಫ್ ಗುಡ್ ಹೋಪ್ನಿಂದ ಬರುವುದರಿಂದ ಸೂಯಸ್ ಕೆನಾಲ್ ರೂಟ್ನಲ್ಲಿ ಯಾವುದು ಇಲ್ಲದ್ರಿಂದ ನಮಗೆ ಅಷ್ಟು ದೊಡ್ಡ ಒಂದು ಪರಿಣಾಮ ಇಮಿಡಿಯೇಟ್ಲಿ ಆಗ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ವೆಸ್ಟ್ ಆಫ್ರಿಕಾದಿಂದ ನಮ್ಮ ಇಂಡಿಯಾಕ್ಕೆ ಬರುವಂಥದ್ದು ಓಷನ್ ಫ್ರೈಟ್ಸ್ ಏನಿದೆ, ಹೆಚ್ಚಿನ ವೆಸಲ್ಸ್ ಅವರದು, ಅದು ಎಲ್ಲವೂ ಬಹಳ ಸಾಧಾರಣ $350-450 ಇದು ಓಷನ್ ಫ್ರೈಟ್ಸ್, ಇದು ಕಚ್ಚಾ ಗೋಡಂಬಿ ಇರುವಂಥದ್ದು. ಈಗ ನಮಗೆ ಯುರೋಪ್ ಮತ್ತೆ USA ಇಂಥ ಎಕ್ಸ್ಪೋರ್ಟ್ಸ್ ಎಲ್ಲವೂ ಸೂಯಸ್ ಕೆನಾಲ್ ಬ್ಲಾಕ್ ಇದ್ದದ್ರಿಂದ ಎಲ್ಲ ಕೇಪ್ ಆಫ್ ಗುಡ್ ಹೋಪ್ನಿಂದ ಅಂದ್ರೆ ದೊಡ್ಡ ಒಂದು ರೌಟಿಂಗ್ ಆಗಿ ಅವರು ತಲುಪುವಂತ ಪರಿಸ್ಥಿತಿ ಇದೆ. ಅದು ಸುಮಾರು 3,500 4,000 ನಾಟಿಕಲ್ ಮೈಲ್ಸ್ ಅವರಿಗೆ ಅಡಿಷನಲ್ ರೌಟಿಂಗ್ ಇದೆ. ಇದಂತ ಹೇಳಿದ್ರೆ ಸಾಮಾನ್ಯ ಒಂದು 10-13 ದಿವಸದ ವಾಯೇಜ್ ಟೈಮ್ ಅಡಿಷನಲ್ ಆಗಿದ್ದು, ಕಾಸ್ಟ್ ಹೆಚ್ಚಾಗುವುದು. ಸೊ ಇದು US ಹಾಗೂ ಯುರೋಪಿಗೂ ದೊಡ್ಡ ರೀತಿಯಲ್ಲಿ ಒಂದು ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್. ಅಂದ್ರೆ ನಿಮಗೆ ಅವರದ್ದು ಎಲ್ಲ ಶಿಪ್ಮೆಂಟ್ಸ್ ಡಿಲೇ ಆಗೋದ್ರಿಂದ ಹೆಚ್ಚಿನ ನಮ್ಮ ಈ ವೆಸಲ್ಸ್ ಏನಿದೆ ವೆಸ್ಟ್ ಆಫ್ರಿಕಾದಿಂದ ಬರುವಂಥದ್ದು ಅದು ಚೀಪ್ ಓಷನ್ ಫ್ರೈಟ್ಸ್ ಆದ್ರಿಂದ ಅದೆಲ್ಲವೂ ನಮ್ಮ ಈ ಲಾಂಗ್ ಹೌಲಿಗೆ ಡೈವರ್ಟ್ ಆಗುವ ಸಾಧ್ಯತೆ ಇದೆ. ಸೊ ನಮಗೆ ಸದ್ಯಕ್ಕೆ ಪ್ರತಿಯೊಂದು ನಮ್ಮ ಕನ್ಸೈನ್ಮೆಂಟ್ಸು ಸುಮಾರು 1 ತಿಂಗಳು ನಿಧಾನ ಆಗ್ಬೋದು ಬರುವಂಥದ್ದು. ಅದರಿಂದ ಇಲ್ಲಿ ಈಗ ಈ ಸಮಯದಲ್ಲಿ ನಮಗೆ ಪೀಕ್ ನಮ್ಮದು ಕಚ್ಚಾ ಕಾಜು ಖರೀದಿ ಮಾಡೋ ಸಮಯ ಹಾಗೂ ಪ್ರಾಸೆಸ್ ಮಾಡೋ ಸಮಯ, ಅದರಲ್ಲಿ ನಮಗೆ ದೊಡ್ಡ ರೀತಿಯಲ್ಲಿ ಒಂದು ಪರಿಣಾಮ ಬರ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ಸುಮಾರು 1 ತಿಂಗಳಷ್ಟು ಡಿಲೇ ನಾವು ಈಗಲೇ ನೋಡ್ತಾ ಇದ್ದೇವೆ ಈ ವೆಸ್ಟ್ ಆಫ್ರಿಕಾದಿಂದ ಬರುವಂಥದ್ದು. ಸೊ ಇದರಿಂದ ಹೆಚ್ಚಿನ ಫ್ಯಾಕ್ಟರಿಗಳು ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುವುದು ಪರಿಸ್ಥಿತಿ ಕಾಣುವುದಿಲ್ಲ. ಸರ್, ಈಗ ಎಷ್ಟು ಶಿಪ್ಗಳು ಈಗ ಈ ಕಡೆಯಿಂದ ಗೋಡಂಬಿ ತುಂಬಿಕೊಂಡು ಹೋಗಿರುವಂತದ್ದು ಮತ್ತೆ ಅಲ್ಲಿ ಇರುವಂತದ್ದು ಎಷ್ಟು ಶಿಪ್ಗಳು ಅಲ್ಲಿ ಸಿಕ್ಕಾಕೊಂಡಿದ್ದಾವೆ ಸರ್? ಸುಮಾರು 40-45 ಶಿಪ್ಸ್ ಈಗಾಗಲೇ ಈ ರೂಟ್ನಲ್ಲಿದೆ. ಅಂದ್ರೆ ಕೆಲವು ವಾಯೇಜ್ ತಲುಪಬೇಕಷ್ಟೇ, ಕೆಲವು ಅಲ್ಲಿ ನಿಂತು ಸುಮಾರು 40-45 ಶಿಪ್ಮೆಂಟ್ಸ್ ಇದು ಡಿಟೈನ್ ಆಗಿದೆ. ಇದು ಕೂಡ ಒಂದು ದೊಡ್ಡ ರೀತಿಯ ಒಂದು ನಮಗೆ ಪರಿಣಾಮ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ಈ ಡಾಕ್ಯುಮೆಂಟ್ಸ್ ರಿಲೀಸ್ ಆಗೋದಿಲ್ಲ, ಯಾವಾಗ ಈ ಎಕ್ಸ್ಪೋರ್ಟ್ಸ್ಗೆ ಪೇಮೆಂಟ್ಸ್ ಬರೋದಿಲ್ಲ, ಇಲ್ಲಿ ಕೂಡ ನಮ್ಮ ಇಂಡಸ್ಟ್ರೀಸ್ಗೆ ಅದನ್ನು ಅವರ ಡೇ ಟು ಡೇ ರನ್ನಿಂಗ್ಗೆ ಅದು ದೊಡ್ಡ ರೀತಿಯಲ್ಲಿ ಒಂದು ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಸೊ ಓವರ್ ಆಲ್ ಅದೆಲ್ಲ ದೃಷ್ಟಿಯಿಂದ ನೋಡೋದಿದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ಗೆ ಖಂಡಿತವಾಗಿ ಒಂದು ದೊಡ್ಡ ಪರಿಣಾಮ ಇಲ್ಲಿ ಬರುವಂಥದ್ದು ಕಾಣ್ತಾ ಇದೆ. ಈ ಎಕ್ಸ್ಕಲೇಷನ್ ಆಗಲಿಲ್ಲದಿದ್ರೆ ಒಂದು ವಾರ 8 ದಿವಸದಲ್ಲಿ ಸಮಾಧಾನ ಆಗಿ ಈ ವಾರ್ ನಿಂತರೆ ಖಂಡಿತವಾಗಿ ನಾವು ಬೌನ್ಸ್ ಬ್ಯಾಕ್ ಆಗ್ಬೋದು. ಬಟ್ ಇಲ್ಲ, ಈ ಎಕ್ಸ್ಕಲೇಟ್ ಆಗಿ ಇನ್ನೂ 1 ತಿಂಗಳು 2 ತಿಂಗಳು ಹೋಗೋ ಪರಿಸ್ಥಿತಿ ಬಂದರೆ ಮೇಜರ್ ಸೀಸನ್ ಡಿಸ್ರಪ್ಟ್ ಆಗೋ ಸಾಧ್ಯತೆ ಇದೆ. ಸರ್, ಈಗ ಹೆಚ್ಚಿನ ಗೋಡಂಬಿ ಇಲ್ಲಿಂದ ರಫ್ತಾಗೋದು ಕರಾವಳಿಯಿಂದ ಸಾಧಾರಣ ಎಲ್ಲ ಗಲ್ಫ್ ಕಂಟ್ರಿಗಳಿಗೆ. ಈ ಗಲ್ಫ್ ಕಂಟ್ರಿಗಳು ಯಾವ್ಯಾವುದಕ್ಕೆ ಇದು ರಫ್ತಾಗುತ್ತೆ ಮತ್ತೆ ಎಷ್ಟು ಟನ್ಗಳು ಇಲ್ಲಿಂದ ರಫ್ತಾಗುವಂಥದ್ದು? ಇಂಡಿಯಾದ್ದು ಟೋಟಲ್ ಎಕ್ಸ್ಪೋರ್ಟ್ಸ್ ನಾವು ಇವತ್ತು ಹೇಳೋದಿದ್ರೆ 55,000 ರಿಂದ 60,000 ಟನ್ ಇದೆ. ಅದರಲ್ಲಿ ಮೆಜಾರಿಟಿ ಇರುವಂಥದ್ದು ನಮ್ಮದು ಮಿಡ್ಲ್ ಈಸ್ಟೇ. ಯಾಕಂದ್ರೆ US ಮತ್ತು ಯುರೋಪಿಗೆ ವಿಯೆಟ್ನಾಂನಿಂದ ಬಹಳಷ್ಟು ದೊಡ್ಡ ಪೈಪೋಟಿಯಿಂದ ನಮ್ಮ ಮಾರ್ಕೆಟ್ ಶೇರ್ ತುಂಬಾ ಕಡಿಮೆ ಆಗಿದೆ.
ಆದ್ರಿಂದ ನನ್ನ ಲೆಕ್ಕಾಚಾರದಲ್ಲಿ ಸುಮಾರು 13,000 ರಿಂದ 14,000 ಟನ್ ಅಥವಾ 15,000 ಟನ್ ಅಂತೇಳಿ ಹೇಳ್ಬೋದು ನಾವು. ನಮ್ಮ ಮಿಡ್ಲ್ ಈಸ್ಟಿಗೆ ನಮ್ಮದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ಪ್ರದೇಶದಿಂದ, ಕರಾವಳಿ ಪ್ರದೇಶದಿಂದ. ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮದು ಇರುವಂಥದ್ದು ಜಬಲಾಲಿ ಪೋರ್ಟ್ ಥ್ರೂ ಟ್ರಾನ್ಸ್ಶಿಪ್ಮೆಂಟ್ಸ್ ದುಬೈಗೆ ಹಾಗೂ ಅಲ್ಲೆಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸಿಗೆ. ಅದರಿಂದ ಅದು ಮಾತ್ರ ಅಲ್ಲ, ಸೌದಿಗೂ ಕೂಡ ಸಬ್ಸ್ಟ್ಯಾನ್ಷಿಯಲ್ ಕ್ವಾಂಟಿಟೀಸ್ ಹೋಗ್ತಾ ಇತ್ತು. ಸೊ ಇದು ಎಲ್ಲವೂ ಈಗ ಸದ್ಯಕ್ಕೆ ಎಲ್ಲ ಪೋರ್ಟ್ಸ್ ಅಲ್ಲಿ ಈಗ ಆಪರೇಷನಲ್ ಇಲ್ಲದ್ರಿಂದ ಏನೂ ಈಗ ಸಾಧ್ಯತೆ ಇಲ್ಲ. ಈ ಎಕ್ಸ್ಪೋರ್ಟ್ಸ್ ಅನ್ನು ನಾವು ಯಾವುದೇ ರೀತಿಯಲ್ಲಿ ಕಾಂಟ್ರಾಕ್ಟ್ಸ್ ಅನ್ನು ಆನರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಒಂದು ರಫ್ತು ಆಗ್ತಾ ಇಲ್ಲ ಅನ್ನೋದು, ಇನ್ನೊಂದು ಕಚ್ಚಾ ವಸ್ತು, ಕಚ್ಚಾ ಗೋಡಂಬಿ ಆಫ್ರಿಕಾ ಕಂಟ್ರೀಸ್ಗಳಿಂದ ಬರುವಂಥದ್ದು. ಮತ್ತೆ ಈ ರೂಟ್ ತುಂಬಾ ಲಾಂಗ್ ರೂಟ್ ಆಗಿರೋದ್ರಿಂದ ಯಾವ ರೀತಿಯ ಪರಿಣಾಮ ದರದಲ್ಲಿ ಬೀಳುತ್ತೆ? ಸೊ ನಾನು ಹೇಳಿದ ಹಾಗೆ ಈಗ ನಮ್ಮ ಪೀಕ್ ಪ್ರೊಕ್ಯೂರ್ಮೆಂಟ್ ಸೀಸನ್ ಮಾರ್ಚ್, ಏಪ್ರಿಲ್, ಮೇ ಈ 3 ಮಂತ್ ಅಲ್ಲಿ ನಮಗೆ ಅರೈವಲ್ಸ್ ಬರುವಂಥದ್ದು ವೆಸ್ಟ್ ಆಫ್ರಿಕಾ, ಕಂಬೋಡಿಯಾ, ಇಂಡಿಯಾ ಎಲ್ಲ ಕಡೆಯಲ್ಲಿ ಬರುವಂಥದ್ದು. ಈ ಟೈಮ್ ಖರೀದಿ ಮಾಡಿ ನಾವು ಆದಷ್ಟು ಬೇಗ ನಮ್ಮ ಫ್ಯಾಕ್ಟ್ರಿಗೆ ತರಬೇಕು. ಅದಲ್ಲದೆ ಈ ವರ್ಷದ ಪೆಕ್ಯುಲಾರಿಟಿ ಏನಂತ ಹೇಳಿದ್ರೆ, ಸುಮಾರು ಡಿಸೆಂಬರ್, ಜಾನ್ವರಿ ಆಗುವಾಗಲೇ ಇಲ್ಲಿ ನಮ್ಮ ಕ್ಯಾರಿ ಓವರ್ ಸ್ಟಾಕ್ ಏನಿದೆ ಅದೆಲ್ಲವೂ ಡಿಪ್ಲೀಟ್ ಆಗಿದೆ, ಅದೆಲ್ಲವೂ ಕ್ಲೋಸ್ ಆಗಿದೆ. ನಮ್ಮ ಪ್ರಾಸೆಸಿಂಗ್ ಕೆಪಾಸಿಟಿ ಮೆಕನೈಸೇಷನ್ನಿಂದ ಹೆಚ್ಚಾದ್ರಿಂದ ಇವತ್ತು ಯಾರ ಹತ್ರವೂ ಒಂದು 15-20 ದಿವಸಕ್ಕಿಂತ ಹೆಚ್ಚು ಸ್ಟಾಕ್ ಇದ್ದ ಪರಿಸ್ಥಿತಿ ಇಲ್ಲ. ಆದ್ರಿಂದ ನಾವು ಈಗ ವಿ ಆರ್ ವೆರಿ ಡಿಪೆಂಡೆಂಟ್ ಆನ್ ವೆಸ್ಟ್ ಆಫ್ರಿಕನ್ ಅರೈವಲ್ಸ್ ಅಂಡ್ ಅದು ಡಿಲೇ ಆದಷ್ಟು ನಮಗೆ ಸಂಕಟ ಜಾಸ್ತಿ ಆಗುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಡಾಲರ್ ರೇಟ್ ಕೂಡ ಜಾಸ್ತಿ ಆಗುತ್ತಲ್ಲ ಸರ್, ಅದು ಇನ್ನೊಂದು ನಮ್ಮ ದೊಡ್ಡ ಒಂದು ಪರಿಣಾಮ. ಈಗ ಏನಂತ ಹೇಳಿದ್ರೆ, ನಾವೆಲ್ಲ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ದು ಇದ್ದಲ್ಲ 89-90 ರೂಪಾಯಿ ಡಾಲರ್ಗೆ ಇರುವಾಗ ನಾವು ಮಾಡಿದ್ದು ಒಂದು ಲೆಕ್ಕಾಚಾರ. ಇವತ್ತು ತುಂಬ ವಾಲಟೈಲ್ ಇದೆ, ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ನಮ್ಮ ಲೆಕ್ಕಾಚಾರದಲ್ಲಿ 93-94 ರೂಪಾಯಿವರೆಗೆ ಬರ್ಬೋದು ಅಂತ ತೋರ್ತಾ ಇದೆ. ನಮ್ಮ ಅರೈವಲ್ ಆಗುವಾಗ ಆ ಡಾಲರ್ ಅಷ್ಟು ಡಿಪ್ರಿಷಿಯೇಟ್, ರುಪಿ ಅಷ್ಟು ಡಿಪ್ರಿಷಿಯೇಟ್ ಆದರೆ ಸುಮಾರು 4-5% ಅಷ್ಟು ನಮಗೆ ಈಗಾಗಲೇ ನಮಗೆ ಕಾಸ್ಟ್ ಎಕ್ಸ್ಕಲೇಷನ್ ಕಾಣ್ತಾ ಇದೆ. ಇದು ಕೂಡ ಒಂದು ಬಹಳ ಕಷ್ಟದ ವಿಚಾರ. ಇದನ್ನು ಹೇಗೆ ಎದುರಿಸಬೇಕಂತ ಹೇಳುವಂಥದ್ದು ನಾವು ಈಗ ಸ್ಟ್ರಾಟಜೈಸ್ ಮಾಡುವಂಥ ಪರಿಸ್ಥಿತಿ ಇದೆ. ಒಂದು ವೇಳೆ ಯುದ್ಧ ಮತ್ತೆ 2-3 ತಿಂಗಳು ನಡೆದ್ರೆ, ಬೇಗ ಮುಗಿದ್ರೆ ಸರಿ, ಒಂದು ವೇಳೆ ನಡೆದ್ರೆ ಇಲ್ಲಿಯ ಗೋಡಂಬಿ ಉದ್ಯಮ ಅಥವಾ ಗೋಡಂಬಿ ಕಾರ್ಖಾನೆಗಳು ಕ್ಲೋಸ್ ಆಗುವಂತಹ ಒಂದು ಆತಂಕ ಕೂಡ ಇದೆಯಾ? ನನಗೇನು ತೋರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಒಂದು ಪಾಸಿಟಿವ್ ಇದರಲ್ಲಿ ಏನಂತ ಹೇಳಿದ್ರೆ, ನಮ್ದು 75% ಗೂಡ್ಸ್ ನಾವು ತಯಾರು ಮಾಡಿದ್ದು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಕನ್ಸಂಪ್ಷನ್ ಇದೆ. ಬಟ್ ಆದರೂ ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಇದ್ದು ವಾಲ್ಯೂಮ್ಸ್ ಕೂಡ ನಾವು ಡೊಮೆಸ್ಟಿಕ್ ಮಾರ್ಕೆಟಿಗೆ ಹಾಕಿದಲ್ಲಿ ಅಷ್ಟು ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಪ್ರಥಮವಾಗಿ ನಾವು ಸ್ಟ್ರಾಟಜಿ ಅಂತ ನಾವು ಏನು ಹೇಳಿದಾಗ, ನಾವು ಈಗ ಪ್ರಥಮವಾಗಿ ನಾವು ಏನು ಮಾಡಬೇಕು, 50% ಪ್ರೊಡಕ್ಷನ್ ಡ್ರಾಪ್ ಮಾಡಬೇಕು. ನಮ್ಮ ಹತ್ರ ಕಚ್ಚಾ ಬೀಜವೂ ಇಲ್ಲ, ನಮಗೆ ಈಗ ಬೇಡಿಕೆಯೂ ಇಲ್ಲ, ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಆದ್ರಿಂದ ನಮ್ಮ ಪ್ರಥಮ ಈಗ ಏನಂದ್ರೆ 50% ವಿ ಹ್ಯಾವ್ ಟು ಡ್ರಾಪ್ ಅವರ್ ಪ್ರೊಡಕ್ಷನ್. ಸೊ ಇದು ಕೂಡ ನಮ್ಮ ಎಂಪ್ಲಾಯೀಸ್ ಮೇಲೆ ಸ್ವಲ್ಪ ಪರಿಣಾಮ ಬೀಳೋ ಸಾಧ್ಯತೆ ಇದೆ. ಅದು ನಾವು ಮಿಟಿಗೇಟ್ ಮಾಡಲಿಕ್ಕೆ ಆಗಲಿಲ್ಲದಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಫ್ಕೋರ್ಸ್ ಎಲ್ಲ ಸಣ್ಣ ಸಣ್ಣ ಉದ್ಯಮಿಗಳು ಮುಚ್ಚುವ ಪರಿಸ್ಥಿತಿ ಖಂಡಿತ ಬರ್ತದೆ. ಯಾಕಂದರೆ ಇಲ್ಲಿ ನಮ್ಮ ದೇಶದ ಬೀಜ ಏನಿದೆ ಅದು ಕೇವಲ 2-2.5 ತಿಂಗಳು ಅಷ್ಟೇ ಸಾಕಾಗುವಂಥದ್ದು. ನಾವು ಕಂಪ್ಲೀಟ್ಲಿ ನಾವು ವರ್ಷಕ್ಕೆ ಸುಮಾರು 14-15 ಲಕ್ಷ ಟನ್ ಈಸ್ಟ್ ಅಂಡ್ ವೆಸ್ಟ್ ಆಫ್ರಿಕಾದಿಂದ ಆಮದು ಮಾಡ್ತಾ ಇದ್ದೇವೆ. ಆದ್ದರಿಂದ ಅದರ ಮೇಲೆ ಇಂಪ್ಯಾಕ್ಟ್ ಬಂದರೆ, ನಮಗೆ ಇಂಪೋರ್ಟ್ ಮಾಡುವ ಪರಿಸ್ಥಿತಿ ಕಷ್ಟ ಆದರೆ ನಮ್ಮ ಸಪ್ಲೈ ಚೈನ್ ಖಂಡಿತವಾಗಿ ಬಹಳ ದೊಡ್ಡ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಅದರಿಂದ ನಮ್ಮ ವರ್ಕಿಂಗ್ಸ್ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಧನ್ಯವಾದ ಸರ್. ಇದಿಷ್ಟು ಪ್ರಕಾಶ್ ಕಲ್ಬಾವಿ ಅವರ ಮಾತು. ಒಂದು, ಈ ಯುದ್ಧ ಬೇಗ ಕೊನೆಗೊಂಡ್ರೆ ಬೌನ್ಸ್ ಬ್ಯಾಕ್ ಮಾಡಬಹುದು, ಅಥವಾ ಒಂದು ವೇಳೆ ಇದು ಜಾಸ್ತಿ ಅಂದ್ರೆ 2-3 ತಿಂಗಳು ಮುಂದುವರೆದ್ರೆ ಇಲ್ಲಿಯ ಗೋಡಂಬಿ ಉದ್ಯಮ ಮತ್ತು ಗೋಡಂಬಿ ಕಾರ್ಖಾನೆ ಮೇಲೆ ಭಾರಿ ಪರಿಣಾಮ ಬೀರ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.